ಯಾವಾಗಲೂ ಕೂಡ ಡಿನ್ನರ್ಗಳು ನಡೀತಾ ಇರ್ತದೆ ಇಲ್ಲಿ. ಲೀಡರ್ಶಿಪ್ ಚೇಂಜ್ ಆಗಬೇಕು ಅನ್ನೋ ವಾಯ್ಸ್ ಡಿನ್ನರ್ ಮೀಟಿಂಗ್ಗಳಲ್ಲಿ ಮಾಡ್ತಾ ಇದ್ದಾರೆ. ನನಗೆ ಅದೆಲ್ಲ ಗೊತ್ತಿಲ್ಲ, ನಾನು ಡಿನ್ನರ್ಗೆ ಹೋಗಿಲ್ಲ. ನಾನು ಕ್ಯಾಬಿನೆಟ್ ಸ್ವಲ್ಪ ಲೇಟ್ ಆಯಿತು, ಸ್ವಲ್ಪ ಟಯರ್ಡ್ನೆಸ್ ಇರ್ತದೆ. ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಂತ ಬಳಿಕ ಅವ್ರಿಗೆ ನೋಟಿಸ್ ಕೊಡಬೇಕು, ಅವ್ರ ಹೇಳಿಕೆಗೆ ಕ್ರಮ ಕೈಗೊಳ್ಬೇಕು ಅಂತ ಡಿ.ಕೆ.ಶಿ ಬಣದ ಶಾಸಕರು ಇಕ್ಬಾಲ್ ಹುಸೇನ್ ಇವರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ. ನನಗೇನು ಗೊತ್ತಿಲ್ಲ, ನಾನು ಎಲ್ಲೋ ಕೇಳಿಲ್ಲಪ್ಪ. ಸಿದ್ದರಾಮಯ್ಯ ಎಲ್ಲಿ ಹೇಳಿದ್ರು ಅವೆಲ್ಲ? ನಿನ್ನೆ ಹೇಳಿದ್ರೆ ಸುಮ್ಮನೆ ನೀವೇನು ಈ ಥರ ಪ್ರಶ್ನೆ ಕೇಳ್ಬೋದು. ಸಿದ್ದರಾಮಯ್ಯ ಹೈಕಮಾಂಡ್ ಕ್ಲಿಯರ್ ಮಾಡಿದೆ, ಯಾವುದೇ ಚೇಂಜಸ್ ಇಲ್ಲ ಅಂತ ಹೇಳಿದ್ದಾರೆ. ಈಗ CM ಅವರೇ ಕ್ಲಿಯರ್ ಮಾಡಿದ್ದಾರೆ, ಅಧ್ಯಕ್ಷರೇ ಕ್ಲಾರಿಟಿಯಿಂದ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಇಷ್ಟು ಜವಾಬ್ದಾರಿತವಾದಂಥ ಹೇಳಿಕೆಗಳು ಕೊಡ್ತಾ ಇರೋ ಸಂದರ್ಭದಲ್ಲಿ ಬಹುಶಃ ಅದಕ್ಕಿಂತ ಇನ್ನೇನು ನಮಗೆ ಮಾರ್ಗದರ್ಶನ ಬೇಕಾಗಿಲ್ಲ ಅಲ್ವಾ? ನಮ್ಮ CM ಅವರೇ ಭಾಳ ಗೌರವಾದಂಥ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಅದಕ್ಕೆ ನಮಗೂ ಕೂಡ ಅದೇ ಮಾರ್ಗದರ್ಶನ. CM ಅವರು ಹೇಳಿದ ಮೇಲೆ ಅದೇ ನಮಗೆ ಫೈನಲ್. ಸರ್, ಈಗ ಬೆಂಗಳೂರಲ್ಲಿ ಆಂಬ್ಯುಲೆನ್ಸ್ಗೆ 6 ಕಿಲೋಮೀಟರ್ಗೆ 20,000 ರೂಪಾಯಿ ನಿಗಲಾಟ ಮಾಡ್ತಿದ್ದಾರೆ. ನೋಡಿ, ಎಲ್ಲೋ ಒಂದೊಂದು ಕಡೆ ಇನ್ಸಿಡೆಂಟ್ಗಳು ಆಗಿರ್ಬೋದು, ನಾನು ಹೇಳೋಕ್ಕಾಗಲ್ಲ, ಚೆಕಪ್ ಮಾಡ್ತೀನಿ, ಗೊತ್ತಿಲ್ಲದೆ ನಾನು ಮಾತಾಡೋಕ್ಕಾಗಲ್ಲ. ಆದರೆ ಈಗಾಗಲೇ ಹೇಳಿದ್ದೀನಲ್ಲ, ಈಗ 108 ಆ್ಯಂಬುಲೆನ್ಸಿನ ವ್ಯವಸ್ಥೆಯನ್ನು ದೇಶದಲ್ಲಿ ಪ್ರಥಮ ಬಾರಿಗೆ ನಾವೇ ವಹಿಸ್ಕೊಳ್ತಕ್ಕಂಥದ್ದಕ್ಕೆ ಈಗಾಗಲೇ ಕ್ರಮ ತಗೊಳ್ತಾ ಇದ್ದೀವಿ. ಸೊ ಬಹುಶಃ ಇನ್ನೊಂದು 2 ತಿಂಗಳಲ್ಲಿ ಫೆಬ್ರವರಿ ಮಾರ್ಚ್ ಅಷ್ಟೊತ್ತಿಗೆ ಪೂರ್ತಿ 108 ವ್ಯವಸ್ಥೆ ಸರ್ಕಾರವೇ ನಡೆಸುವಂಥ ರೀತಿಯಲ್ಲಿ ಆಗ್ತಾ ಇದೆ. ಎಲ್ಲ ಕಡೆ ನಾವು ಟೆಂಡರ್ಗಳೆಲ್ಲ ನಾವೇ ಮ್ಯಾನ್ ಪವರ್ ಹೈರ್ ಮಾಡ್ತಾ ಇದ್ದೀವಿ. ಸೊ ಎಲ್ಲವನ್ನು ಕೂಡ ನಮ್ಮ ನಿಯಂತ್ರಣದಲ್ಲಿ ಇರ್ತದೆ. ಸೊ ಈ ಥರ ಸಮಸ್ಯೆಗಳನ್ನು ಅವಾಗ ಹೊಣೆಗಾರಿಕೆ ಜವಾಬ್ದಾರಿ ನಮ್ಮ ಇಲಾಖೆಯ ಮೇಲೆ ಇರ್ತದೆ ಹೊರತು ಖಾಸಗಿ ಏಜೆನ್ಸಿ ಮೇಲೆ ಇರೋದಿಲ್ಲ.